ಥ್ಯಾಂಕ್ಸ್ ಕಲ್ಯಾಣಿ. ಸಾರಿ ಕೇಳಿದ್ದಕ್ಕ. ಸಾರಿ ಕೇಳಿ ದೊಡ್ಡೋಳಾಗಿದ್ದಕ್ಕೆ, ನನ್ನ ಪರವಾಗಿ ನಿಂತಿದ್ದಕ್ಕೆ, ಈ ಮನೆ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ. ಅದೆಲ್ಲ ಮಾಡಬೇಕಾಗಿರೋದು ನನ್ನ ಧರ್ಮ. ಮಾಡಿದ್ದೀನಿ. ಇಲ್ಲಿರೋರೆಲ್ಲ ನಮ್ಮವರೇ, ನಮ್ಮ ಮನೆಯವರೇ. ನನ್ನಲ್ಲಿ ಇವಾಗ ಯಾವುದೇ ಹಠ ಇಲ್ಲ. ಈಗ ಉಳಿಸ್ಕೋಬೇಕು ಅನ್ನೋ ಅಗತ್ಯನೂ ನನಗಿಲ್ಲ. ನಾನೊಂದು ಸಾರಿ ಕೇಳೋದ್ರಿಂದ ಇಡೀ ಮನೆ ನೆಮ್ಮದಿಯಾಗಿರುತ್ತೆ ಅನ್ನೋ ಹಾಗಿದ್ರೆ ಈ ಮನೆ ಸೊಸೆಯಾಗಿ ಅದನ್ನು ಮಾಡೋದು ನನ್ನ ಕರ್ತವ್ಯ. ಕಲ್ಯಾಣಿ, ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿರೋದು ಗಿಫ್ಟ್ಗೋಸ್ಕರ ಅಂತನಾ? ಹೇ ಚೇಚೆ, ಹಾಗೇನಿಲ್ಲ. ನನಗೆ ಪ್ರೀತಿಯಿಂದ ಏನಾದರೂ ಕೊಡಬೇಕು ಅನಿಸ್ತು, ಅದಕ್ಕೆ ತಂದೆ ಅಷ್ಟೆ. ಚೆನ್ನಾಗಿದೆಯಾ ಕಲ್ಯಾಣಿ? ಒಂದೇ ಒಂದು ರಿಕ್ವೆಸ್ಟು, ಇಫ್ ಯು ಡೋಂಟ್ ಮೈಂಡ್, ಇದನ್ನು ನಾನೇ ತೊಡಿಸ್ಬೋದಾ? ಕಲ್ಯಾಣಿ, ಕೃಷ್ಣ ವಯಸ್ಸಿನಲ್ಲಿ ತುಂಬ ಚಿಕ್ಕವನಾಗಿರ್ಬೋದು, ಆದರೆ ಅವನ ಲೈಫಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದಾನೆ. ಯಾರೂ ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ನೋವುಗಳನ್ನ ತಿಂದಿದ್ದಾನೆ. ಅವನು ನಿನ್ನಲ್ಲಿ ನಮ್ಮ ತಾಯಿನ ನೋಡ್ತಾ ಇದ್ದಾನೆ ಕಲ್ಯಾಣಿ. ಅಪ್ಪ ಮತ್ತು ಕೃಷ್ಣ ಎಣ್ಣೆ ಸಿಗೋಕ್ಕಾಗಿದ್ದಾಗೆ ಯಾವಾಗಲೂ ಹಾವು ಮುಗಿಸಿ ಥರನೇ ಇರ್ತಾರೆ. ಕಲ್ಯಾಣಿ, ನಿನ್ನಿಂದ ನಾನು ಒಂದೇ ಮಾತು ಕೇಳ್ಕೊತೇನೆ, ಹೇಗಾದರೂ ಮಾಡಿ ಅಪ್ಪ ಮತ್ತು ಕೃಷ್ಣನ ಒಂದು ಮಾಡ್ತೀಯಾ? ಅದು ನಿನ್ನಿಂದ ಮಾತ್ರ ಸಾಧ್ಯ. ನಮ್ಮ ಮನೆಯವರೆಲ್ಲ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು, ನಗ್ನಗ್ತಾ ಆರಾಮಾಗಿರಬೇಕು. ಹಾಗೆ ಮಾಡ್ತೀಯ ಕಲ್ಯಾಣಿ? ಜೀವಂತವಾಗಿ ಎಲ್ಲರೂ ಒಟ್ಟಿಗೆ ನಗ್ನಗ್ತಾ ಮಾತಾಡಿಕೊಂಡು ಖುಷಿಯಾಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಎಲ್ಲರ ಕಥೆ ಮುಗಿಸಿ ನೀನು ಅಂದ್ಕೊಂಡಿದ್ದೆಲ್ಲ ಆಗೋ ಥರ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಥ್ಯಾಂಕ್ಸ್ ಕಲ್ಯಾಣಿ. ಟೈಮ್ ಆಯಿತು, ನೀನು ಮಲ್ಕೋ. ಹಾಂ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಮಾವ. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು? ಚೆನ್ನಾಗಿದೆ. ಫಸ್ಟ್ ಕ್ಲಾಸು. ಇವತ್ತು ನನ್ನ ಮನೆ ಮಂಗಳಕರವಾಗಿ ಬಹಳ ವರ್ಷಗಳ ನಂತರ ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಅದ್ಭುತ. ಯಾವ ಹೆಣ್ಣುಮಕ್ಕಳು ಸೂರ್ಯೋದಯಕ್ಕೆ ಮೊದಲು ಹಾಸಿಗೆಯಿಂದ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ದೀಪ ಬೆಳಗ್ತಾರೋ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ಸಮೃದ್ಧಿ ಆಗ್ತಾ ಇರುತ್ತೆ.
ಏನೇ ಕಷ್ಟಗಳು ಬಂದರೂ ನೀನಲ್ಲಿ ಹಚ್ಚಿದೆಯಲ್ಲ ಆ ಕರ್ಪೂರ ಥರ ಹಾಗೇ ಕರಗಿ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್. ಕಾಫಿ ಥ್ಯಾಂಕ್ಸ್. ಬಿಸಿ ಇದೆ, ಹುಷಾರು. ಗುಡ್ ಮಾರ್ನಿಂಗ್ ಪಾ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಮೈ ಸನ್. ಕಾಫಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ಪಾ. ಹೋ, ವೆರಿ ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಅತ್ತಿಗೆ. ನರಿ ತನ್ನ ಮೈ ಮುರಿದು ನೆಲ ಕೆರೆದು ಉರುಳಾಡ್ತಿದೆ ಅಂದ್ರೆ ಅದು ಗಿಡ ನೆಡೋದಕ್ಕಲ್ಲ ಯಶೋದ, ಯಾರನ್ನ ಉಳೋದಕ್ಕೆ ಗುಂಡಿ ತೋಡ್ತಿದೆ ಅಂತ ಅರ್ಥ. ಇವಳು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಇವಳ ಮೇಲೆ ಕಣ್ಣಿಟ್ಟಿರ್ಲೇಬೇಕು. ಏನೋ ಹೇಳ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ, ಹಾಗೆ. ಎಷ್ಟು ಅದೃಷ್ಟವಂತನೋ ನೀನು. ಇಂಥ ಒಂದು ವಾತಾವರಣಕ್ಕೋಸ್ಕರ ಅಲ್ವೇನೋ ನಾನು ಭಾಳ ವರ್ಷಗಳಿಂದ ಕಾಯ್ತಾ ಇದ್ದಿದ್ದು. ಇವತ್ತು ಎಲ್ರಿಗೂ ಸ್ಪೆಷಲ್ ಆಗಿ ನಾನೇ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ? ಸೂಪರ್ ಅತ್ತಿಗೆ, ಕರೆಕ್ಟ್ ಟೈಮಿಂಗು, ಹೆಲ್ದಿ ಬ್ರೇಕ್ಫಾಸ್ಟು, ನಮಗಂತೂ ಪರ್ಫೆಕ್ಟ್. ಬೇಗ ಮಗಳೇ, ನಿನ್ನ ಕೈ ರುಚಿ ನೋಡ್ಬೇಕು ನಾನಿವತ್ತು. ಹಲೋ ಮಗನೇ, ಏನು ಹಾಗೆ ನೋಡ್ತಾ ಇದೆಯಾ? ಇವತ್ತು ನೋಡು, ಕಲ್ಯಾಣಿ ಬೇಗ ಹಾಸಿಗೆಯಿಂದ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ದೀಪ ಹಚ್ಚಿದ್ದಾಳೆ. ಅವಳೇ ಹೋಗಿ ಕಾಫಿ ಮಾಡ್ಕೊಂಬಂದು ಎಲ್ರಿಗೂ ಅವಳೇ ಕೊಡ್ತಾ ಇದ್ದಾಳೆ. ಸಾಲದಕ್ಕೆ ತಿಂಡಿ ಮಾಡ್ತೀನಿ ಅಂತ ಬೇರೆ ಹೋದ್ಲಲ್ಲೋ, ಅಲ್ಲಿಗೆ ಅವಳ ಬಗ್ಗೆ ಯೋಚನೆ ಮಾಡೋಕ್ಕಿಂತಲೂ ಈ ಕುಟುಂಬ ಸದಸ್ಯರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅನ್ನೋದು ಸತ್ಯ ಆಯಿತು. ನನ್ನ ನಿರ್ಧಾರ, ನಿನ್ನ ಆಯ್ಕೆ ಎರಡು ಸರಿ ಇದೆ ಅಂತ ಆಯ್ತಲ್ವಾ? ಗಾಡ್ ಬ್ಲೆಸ್ ಯು. ಬರ್ತೀನಿ, ದೇವ್ರ ಕೈ ಮುಗಿದು. ಅಮ್ಮ, ಏನಾದರೂ ಬೇಕಿತ್ತಾ? ಅಮ್ಮನ ನನ್ನ ಹಾಗೆಲ್ಲ ಕರಿಬೇಡ, ನಂಗೆ ಇಷ್ಟ ಆಗತ್ತಿಲ್ಲ. ನಾನು ಅಮ್ಮ ಅಂತ ಕರೀದೆ ಹೋದ್ರು ವರ್ಷದಲ್ಲಿ ನೀವು ನನಗೆ ಅಮ್ಮನೇ ತಾನೆ? ನನಗೆ ಇಷ್ಟ ಎಲ್ಲ ಕರಿಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಂಗೆ? ವರ್ಷ ಗಿರ್ಸೆ ಅಂತ ಇಟ್ಕೊಂಡು ನನ್ನ ಅಮ್ಮ ಅಂತೆಲ್ಲ ಕರಿಬೇಡ, ಗೊತ್ತಾಯ್ತಾ? ಹೆಣ್ಮಕ್ಳು ಅಮ್ಮ ಅಂತ ಕರೆಸ್ಕೊಳ್ಳೋದೇ ಮಹದಾಸೆ ಅಂತ ದೊಡ್ಡೋರು ಹೇಳ್ತಾರೆ. ಇವ್ರು ನೋಡಿದ್ರೆ ಅದೇ ಬೇಡ ಅಂತ ಹೇಳ್ತಿದ್ದಾರೆ ಅಲ್ವಾ ಅಜ್ಜಿ?